ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚಿಂಗ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕ್ರಿಸ್ಮಸ್ನ ಕುರಿತು 5 ಸಾಲಿನ ಪುಟ್ಟ ಪ್ರಬಂಧ, ಪುಟ್ಟ ಮಾಹಿತಿ ನೋಡ್ತೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟು ಆದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ನೋಡಿ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಹರಿ ಕುರಿತು ನೋಡ್ತೋಣ ಬನ್ನಿ. ಮೊದಲನೇ ಪಾಯಿಂಟ್, ಕ್ರಿಸ್ಮಸ್ ಕ್ರಿಶ್ಚಿಯನ್ನರ ಪವಿತ್ರ ಹಬ್ಬವಾಗಿದೆ. ಕ್ರಿಶ್ಚಿಯನ್ನರ ಪವಿತ್ರ ಹಬ್ಬವಾಗಿದೆ. ಓಕೆ, ಎರಡನೇ ಪಾಯಿಂಟ್, ಪ್ರತಿ ವರ್ಷ ಡಿಸೆಂಬರ್ 25ರಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ 25ರಂದು ಆಚರಿಸಲಾಗುತ್ತದೆ. ಮೂರನೇ ಪಾಯಿಂಟ್, ಕ್ರಿಸ್ತನ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಕ್ರಿಸ್ತನ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಓಕೆ, 4ನೇ ಪಾಯಿಂಟ್, ಕ್ರಿಶ್ಚಿಯನ್ನರು ಈ ದಿನ ಚರ್ಚುಗಳಿಗೆ ಹೋಗಿ ಅಲ್ಲಿ ಹಾಡುತ್ತಾ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮತ್ತೊಮ್ಮೆ ನೋಡಿ, ಕ್ರಿಶ್ಚಿಯನ್ನರು ಈ ದಿನ ಚರ್ಚುಗಳಿಗೆ ಹೋಗಿ ಅಲ್ಲಿ ಹಾಡುತ್ತಾ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಓಕೆ, ಅಂದ್ರೆ 5ನೇ ಪಾಯಿಂಟ್ ನೋಡಿ, ಕ್ರಿಸ್ಮಸ್ನಲ್ಲಿ ಜನರು ಪರಸ್ಪರ ಮೇರಿ ಕ್ರಿಸ್ಮಸ್ ಶುಭಾಶಯ ಕೋರುತ್ತಾರೆ. ಮತ್ತೊಮ್ಮೆ ನೋಡಿ, ಕ್ರಿಸ್ಮಸ್ ನಲ್ಲಿ ಜನರು ಪರಸ್ಪರ ಮೇರಿ ಕ್ರಿಸ್ಮಸ್ ಶುಭಾಶಯ ಕೋರುತ್ತಾರೆ. ಓಕೆ, ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ನೋಡಿ ಚಾನಲ್ ಸಾಧ್ಯ. ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.